ಮಾರ್ಚ್ 6. ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು. ಇಂದಿನ ಶುಭ ಸಂದೇಶ ಸಂಪೂರ್ಣ ಒಂಟಿಯಾಗಿ ಆನ್ ಸೀಟಾಸ್ ಅವರಿಂದ. ಇಂದಿನ ಸತ್ಯವೇದದ ಭಾಗ ಆದಿಕಾಂಡ ಅಧ್ಯಾಯ 21 ವಚನ 9ರಿಂದ ವಚನ 19ರವರೆಗೆ. ಆದರೆ ಐಗುಪ್ತ್ಯಳಾದ ಹಾಗರಳಲ್ಲಿ ಅಬ್ರಹಾಮನಿಗೆ ಹುಟ್ಟಿದ ಮಗನು ನಗುವುದನ್ನು ಸಾರಳು ಕಂಡು ಅಬ್ರಹಾಮನಿಗೆ, ಈ ದಾಸಿಯನ್ನೂ ಅವಳ ಮಗನನ್ನು ಹೊರಗೆ ಹಾಕು, ಈ ದಾಸಿಯ ಮಗನು ನನ್ನ ಮಗನಾದ ಇಸಾಕನೊಂದಿಗೆ ಬಾಧ್ಯನಾಗಬಾರದು ಎಂದು ಹೇಳಿದಳು. ಮಗನ ದೆಸೆಯಿಂದ ಈ ಮಾತು ಅಬ್ರಹಾಮನಿಗೆ ಬಹು ದುಃಖವನ್ನು ಹುಟ್ಟಿಸಿತು. ಆದರೆ ದೇವರು ಅವನಿಗೆ, ಮಗನ ಮತ್ತು ದಾಸಿಯ ದೆಸೆಯಿಂದ ನಿನಗೆ ಕರಕರೆಯಾಗಬಾರದು, ಸಾರಳು ಹೇಳಿದಂತೆಯೇ ಮಾಡು, ಇಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನ್ನಿಸಿಕೊಳ್ಳುವರು, ಈ ದಾಸಿಯ ಮಗನು ನಿನ್ನಿಂದ ಹುಟ್ಟಿದವನಾದ್ದರಿಂದ ಅವನಿಂದಲೂ ಜನಾಂಗವಾಗುವಂತೆ ಮಾಡುವೆನು ಎಂದು ಹೇಳಿದನು. ಮಾರನೇ ದಿನ ಬೆಳಿಗ್ಗೆ ಅಬ್ರಹಾಮನು ಎದ್ದು ಹಾಗರಳಿಗೆ ಬುತ್ತಿಯನ್ನು, ಒಂದು ತಿತ್ತಿ ತಣ್ಣೀರನ್ನು ಕೊಟ್ಟು ಅವಳ ಹೆಗಲಿನ ಮೇಲೆ ಇಟ್ಟು ಮಗುವನ್ನು ಒಪ್ಪಿಸಿ ಕಳುಹಿಸಿಬಿಟ್ಟನು. ಅವಳು ಹೊರಟು ಬೇರ್ಷೆಬದ ಕಾಡಿನಲ್ಲಿ ಅಲೆಯುತ್ತಿದ್ದಳು. ತಿತ್ತಿಯಲ್ಲಿದ್ದ ನೀರು ಮುಗಿದ ಮೇಲೆ ಅವಳು ಮಗುವನ್ನು ಒಂದು ಗಿಡದ ನೆರಳಿನಲ್ಲಿ ಹಾಕಿ, ಮಗುವು ಸಾಯುವುದನ್ನು ನೋಡಲಾರೆನು ಅಂದುಕೊಂಡು ಬಿಲ್ಲೆಸುಗೆಯಷ್ಟು ದೂರ ಹೋಗಿ ಅವನೆದುರಾಗಿ ಕೂತುಕೊಂಡು ಗಟ್ಟಿಯಾಗಿ ಅತ್ತಳು. ಆ ಹುಡುಗನ ಮೊರೆಯು ದೇವರಿಗೆ ಕೇಳಿಸಿತು. ದೇವದೂತನು ಆಕಾಶದಿಂದ ಹಾಗರಳನ್ನು ಕರೆದು, ಹಾಗರಳೇ, ನಿನಗೇನಾಯಿತು? ಅಂಜಬೇಡ. ಆ ಹುಡುಗನು ಬಿದ್ದಿರುವ ಸ್ಥಳದಿಂದಲೇ ಅವನ ಶಬ್ದವು ದೇವರಿಗೆ ಕೇಳಿಸಿತು. ನೀನೆದ್ದು ಅವನನ್ನು ಎತ್ತಿಕೊಂಡು ಕೈಬಿಡದೇ ಇರು, ಅವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುವೆನು ಎಂದು ಹೇಳಿದನು. ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆದದರಿಂದ ಅವಳು ನೀರಿನ ಬಾವಿಯನ್ನು ಕಂಡು ತಿತ್ತಿಯಲ್ಲಿ ನೀರನ್ನು ತುಂಬಿಕೊಂಡು ಹುಡುಗನಿಗೆ ಕುಡಿಸಿದಳು. ಮುಖ್ಯ ವಚನ. ಆ ಹುಡುಗನ ಮೊರೆಯು ದೇವರಿಗೆ ಕೇಳಿಸಿತು. ಆದಿಕಾಂಡ ಅಧ್ಯಾಯ 21 ವಚನ 17. ಕಣ್ಣೆದುರೇ ಶ್ವೇತಾಳ ಕುಟುಂಬ ಒಡೆದು ಹೋಗುತ್ತಿತ್ತು. ಆಕೆಯ ಪತಿ ಇದ್ದಕ್ಕಿದ್ದಂತೆ ಮನೆಯಿಂದ ಹೋದರು. ಆಗ ಅವಳು ಮತ್ತು ಅವಳ ಮಕ್ಕಳು ಗೊಂದಲದಿಂದ ಕೋಪಗೊಂಡರು. ಅವಳು ತನ್ನೊಂದಿಗೆ ಮದುವೆಯ ಸಮಾಲೋಚನೆಗೆ ಹೋಗುವಂತೆ ಕೇಳಿಕೊಂಡಳು. ಆದರೆ ಅವನು ತನ್ನ ಸಮಸ್ಯೆಗಳನ್ನು ಹೇಳಿಕೊಂಡದ್ದರಿಂದ ಅವನು ಹಾಗೆ ಮಾಡಲಿಲ್ಲ. ಅವನು ಎಂದಿಗೂ ಹಿಂತಿರುಗುವುದಿಲ್ಲ ಎಂದು ಅವಳು ಅರಿತುಕೊಂಡಾಗ ಗಾಬರಿ ಮತ್ತು ಹತಾಶೆಗೆ ಒಳಗಾದಳು. ಅವಳು ತನ್ನನ್ನು ಮತ್ತು ತನ್ನ ಮಕ್ಕಳನ್ನು ಮಾತ್ರ ನೋಡಿಕೊಳ್ಳಲು ಸಾಧ್ಯವಾಗುತ್ತದೆಯೇ? ಅಬ್ರಹಾಂ ಮತ್ತು ಸಾರಾಳ ಸೇವಕಳಾದ ಹಾಗರಳು ಕೂಡ ಈ ಆಲೋಚನೆಗಳನ್ನು ಎದುರಿಸಿದಳು. ವಾಗ್ದಾನ ಮಾಡಿದಂತೆ ದೇವರು ಅವರಿಗೆ ಮಗನನ್ನು ಕೊಡಲು ಅಸಹನೆಯಿಂದ ಸಾರಾ ಹಾಗರಳನ್ನು ತನ್ನ ಗಂಡನಿಗೆ ಕೊಟ್ಟಳು ಮತ್ತು ಹಾಗರಳು ಇಷ್ಮಾಯೇಲನಿಗೆ ಜನ್ಮ ನೀಡಿದಳು. ಆದಾಗ್ಯೂ ದೇವರು ತನ್ನ ವಾಗ್ದಾನವನ್ನು ಪೂರೈಸಿದಾಗ ಮತ್ತು ಸಾರಾಳು ಇಸಾಕನಿಗೆ ಜನ್ಮ ನೀಡಿದಾಗ ಕುಟುಂಬದಲ್ಲಿ ಉದ್ವಿಗ್ನತೆಗಳು ಸ್ಫೋಟಗೊಂಡವು. ಅಬ್ರಹಾಮನು ಹಾಗರಳನ್ನು ಅವರ ಮಗ ಇಷ್ಮಾಯೇಲನೊಂದಿಗೆ ಸ್ವಲ್ಪ ನೀರು ಮತ್ತು ಆಹಾರದೊಂದಿಗೆ ಕಳುಹಿಸಿದನು. ಅವಳ ಹತಾಶೆಯನ್ನು ನೀವು ಊಹಿಸಬಲ್ಲಿರಾ? ಶೀಘ್ರದಲ್ಲೇ ಅವರು ಮರುಭೂಮಿಯಲ್ಲಿ ನಿಬಂಧನೆಗಳನ್ನು ಕಳೆದುಕೊಂಡರು. ಏನು ಮಾಡಬೇಕೆಂದು ತಿಳಿಯದೆ ಮತ್ತು ತನ್ನ ಮಗ ಸಾಯುವುದನ್ನು ನೋಡಲು ಬಯಸದೆ ಹಾಗರಳು ಇಷ್ಮಾಯೇಲನನ್ನು ಪೊದೆಯ ಕೆಳಗೆ ಇರಿಸಿ ದೂರ ನಡೆದಳು. ಇಬ್ಬರೂ ನಿಟ್ಟುಸಿರು ಬಿಡತೊಡಗಿದರು. ಆದರೆ ದೇವರು ಹುಡುಗನು ಅಳುವುದನ್ನು ಕೇಳಿದನು. ಆತನು ಅವರ ಮೊರೆಯನ್ನು ಕೇಳಿದನು, ಅವರ ಅಗತ್ಯಗಳನ್ನು ಪೂರೈಸಿದನು ಮತ್ತು ಅವರೊಂದಿಗೆ ಇದ್ದನು. ನಾವು ಏಕಾಂಗಿ ಎಂದು ಭಾವಿಸಿದಾಗ ಹತಾಶೆಯ ಸಮಯಗಳು ದೇವರಿಗೆ ಮೊರೆಯಿಡುವಂತೆ ಮಾಡುತ್ತವೆ. ಆ ಕ್ಷಣಗಳಲ್ಲಿ ಮತ್ತು ನಮ್ಮ ಜೀವನದುದ್ದಕ್ಕೂ
ಆತನು ನಮ್ಮನ್ನು ಕೇಳುತ್ತಾನೆ, ನಮಗೆ ಒದಗಿಸುತ್ತಾನೆ ಮತ್ತು ನಮ್ಮ ಹತ್ತಿರ ಇರುತ್ತಾನೆ ಎಂದು ತಿಳಿದುಕೊಳ್ಳುವುದು ಎಷ್ಟು ಸಾಂತ್ವನವಾಗಿದೆ. ನೀವು ಏಕಾಂಗಿಯಾಗಿರುವಾಗ ದೇವರು ನಿಮಗೆ ಹೇಗೆ ಒದಗಿಸಿದ್ದಾನೆ? ನೀವು ಆತನಿಗೆ ಹೇಗೆ ಪ್ರತಿಕ್ರಿಯಿಸಿದ್ದೀರಿ? ಪ್ರಾರ್ಥನೆ ಮಾಡೋಣ. ನಾನು ಕೃತಜ್ಞನಾಗಿದ್ದೇನೆ ದೇವರೇ, ನಾನು ಎಂದಿಗೂ ಒಬ್ಬಂಟಿಯಾಗಿ ನಡೆಯುವುದಿಲ್ಲ. ನನ್ನ ಹತಾಶೆಯಲ್ಲಿ ನನಗೆ ಸಹಾಯ ಮಾಡು. ಆಮೇನ್.